ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ನಡೀತಾ ಇದ್ರೂ ಹೋಪ್ ಅನ್ನೋದನ್ನು ಬಿಡದೆ ಮೂವ್ ಆನ್ ಆಗಿ ಆ್ಯಂಡ್ ಬಿಲೀವ್ ಇನ್ ಅ ಕೋಟ್ ದ್ಯಾಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 5 ಮಂತ್ಸಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಲೈಫಲ್ಲಿ ಸ್ವಲ್ಪ ಚೇಂಜಸ್ ನಡೀತಾ ಇತ್ತು ಆ್ಯಂಡ್ ಆಲ್ಸೋ ನನ್ನ ಕರಿಯರ್ ಟ್ರಾನ್ಸಿಷನ್ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಕಂಟೆಂಟು ಕ್ರಿಯೇಟ್ ಮಾಡಲಿಕ್ಕಾಗಲಿಲ್ಲ ಆ್ಯಂಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಯೋರ್ ಇನ್ಕ್ರೆಡಿಬಲ್ ಸಪೋರ್ಟ್. ಇವೊಂದು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಿರಲಿಲ್ಲ ಅಂದ್ರೂ ನೀವು ತುಂಬ ಚೆನ್ನಾಗಿ ಮುಂಚೆ ಇರೋ ವೀಡಿಯೋಸನ್ನೆಲ್ಲ ನೋಡ್ತಾ ಇದ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರಿ. ಸೊ ನಾವು ವಿ ಹ್ಯಾವ್ ಟೋಟಲ್ 1389 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇಟ್ಸ್ ಅ ಬಿಗ್ ಫ್ಯಾಮಿಲಿ. ಸೊ ಇಟ್ಸ್ ಅ ಬಿಗ್ ಕಮ್ಯುನಿಟಿ ಆಗಿದೆ ಇವಾಗ. ಸೊ ಲೆಟ್ಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಲಾಂಗ್ ವೀಡಿಯೋಸ್ ಜೊತೆಗೆ ನಾವು ಶಾರ್ಟ್ಸ್ಗಳನ್ನು ಮತ್ತು ಕೆಲವೊಂದು ಪೋಸ್ಟ್ ಹಾಕ್ತಾ ಇರ್ತೀನಿ. ಅದರಲ್ಲಿ ನಮ್ಮ ಕ್ವಿಝ್ ಬರುತ್ತೆ. ಸೊ ಅದನ್ನು ನೀವು ತಪ್ಪದೆ ಅಟೆಂಪ್ಟ್ ಮಾಡ್ತಾಯಿರಿ. ಅದರಿಂದ ನಿಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಆಗಲಿ ಗ್ರಾಮರ್ ಆಗಲಿ ಇಂಪ್ರೂವ್ ಆಗುತ್ತೆ. Be engaged with this and without wasting much time, let's get started. ಸೊ ಇವತ್ತು ನಾವು ಇಂಪಾರ್ಟೆಂಟ್ ಡೈಲಿ ಯೂಸಬಲ್ ವರ್ಡ್ಸ್ ಪಾರ್ಟ್ 5 ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ 4 ಪಾರ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ವರ್ಡ್ಸನ್ನು ನಾನು ಹೇಳಿದ್ದೆ. ಬಟ್ ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಸೊ ಇದು ಈ ಕಂಟೆಂಟನ್ನು ನಾನು ಮುಂಚೆ ಮಾಡಿದ್ದೆ ಬಟ್ ರೆಕಾರ್ಡ್ ಮಾಡಲಿಕ್ಕಾಗಿರಲಿಲ್ಲ. ಸೊ ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಬಟ್ ಕಡಿಮೆ ವರ್ಡ್ಸ್ ಇದೆ, ಬಟ್ ಇಟ್ಸ್ ವೆರಿ ಯೂಸ್ಫುಲ್ ವರ್ಡ್ಸ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ವರ್ಡ್ ಈಸ್ ಟಾಡಿ. ಟಾಡಿ ಅಂದರೆ ತಡವಾದ ಅಂತ ಅರ್ಥ. ಸೆಕೆಂಡ್, ಪಂಕ್ಚುವಲ್. ಪಂಕ್ಚುವಲ್ ಅಂದರೆ ಸಮಯ ಪ್ರಜ್ಞೆ. ಹಿ ಈಸ್ ವೆರಿ ಪಂಕ್ಚುವಲ್ ಅಂತ ಹೇಳ್ತೀವಲ್ಲ, ಅಂದರೆ ಅವನಿಗೆ ತುಂಬ ಸಮಯ ಪ್ರಜ್ಞೆ ಇದೆ, ಸಮಯಕ್ಕೆ ಸರಿಯಾಗಿ ಬರ್ತಾನೆ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾನೆ ಅಂತ ಅರ್ಥ. ಮೆಚ್ಯೂರ್, ಪ್ರಬುದ್ಧತೆ ಅಥವಾ ಪ್ರಬುದ್ಧ. ಮೆಚ್ಯೂರ್, ಶಿ ಈಸ್ ವೆರಿ ಮೆಚ್ಯೂರ್ ಅಂತ ಹೇಳ್ತೀವಲ್ಲ. ಪ್ರಿವಿಲೇಜ್. ಪ್ರಿವಿಲೇಜ್ ಅಂದರೆ ಸವಲತ್ತು. ಟ್ಯಾಂಟಲೈಸಿಂಗ್ ಅಂದರೆ ಕೆರಳಿಸುವ ಅಂತ ಅರ್ಥ, ಅಂದರೆ ಅಥವಾ ಕೋಪ ಭರಿಸುವ. ಇನ್ನೊಂದು ವರ್ಡ್ ಹೇಳ್ತೀವಿ ನಾವು, ಪ್ರವೋಕ್ ಅಂತ, ರೈಟ್. ಟಾರ್ಚರ್, ಚಿತ್ರಹಿಂಸೆ, ಟಾರ್ಚರ್. ಟ್ರಿವಿಯಲ್, ಕ್ಷುಲ್ಲಕ, ಟ್ರಿವಿಯಲ್. ಟ್ರೆಮೆಂಡಸ್ ಅಂದರೆ ತೀವ್ರ, ಟ್ರೆಮೆಂಡಸ್. ಟಿಪಿಕಲ್, ವಿಶಿಷ್ಟ, ಟಿಪಿಕಲ್. ವಿಷಿಯಸ್ ಅಂದರೆ ಕೆಟ್ಟ ಅಂತ ಅರ್ಥ, ವಿಷಿಯಸ್. ಅಡ್ರಾಯ್ಟ್ ಅಂದರೆ ಚಾಣಾಕ್ಷ ಅಂತ ಅರ್ಥ, ಅಡ್ರಾಯ್ಟ್. ಎಸ್ಥೆಟಿಕ್ ಅಂದರೆ ಸೌಂದರ್ಯಾತ್ಮಕ, ಎಸ್ಥೆಟಿಕ್. ಎಸ್ಥೆಟಿಕ್ ಲುಕ್ ಅಂತ ಹೇಳ್ತೀವಲ್ಲ, ಹಾಗೆ ಸೌಂದರ್ಯಾತ್ಮಕ, ತುಂಬ ಬ್ಯೂಟಿಫುಲ್ ಆಗಿರೋದು. ಅಲ್ಟ್ರೂಯಿಸಮ್, ಪರಹಿತ ಚಿಂತನೆ ಅಂದರೆ ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಚಿಂತೆ ಮಾಡೋರು ಅಥವಾ ಒಳ್ಳೆ ಯೋಚನೆ ಮಾಡೋರು ಅಂತ ಅರ್ಥ, ಅಲ್ಟ್ರೂಯಿಸಮ್. ಅಮಿಲಿಯೋರೇಟ್ ಅಂದರೆ ಸುಧಾರಿಸು ಅಂತ ಅರ್ಥ, ಅಮಿಲಿಯೋರೇಟ್. ಆಪಥಿ, ನಿರಾಸಕ್ತಿ ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಆಪಥಿ. ಆರ್ಡ್ಯೂಯಸ್ ಅಂದರೆ ಪ್ರಯಾಸಕರ, ಆರ್ಡ್ಯೂಯಸ್. ಅಸಿಡ್ಯೂಯಸ್ ಅಂದರೆ ಪರಿಶ್ರಮಿ, ಅಸಿಡ್ಯೂಯಸ್. ಕಾಗ್ನಿಸೆಂಟ್ ಅಂದರೆ ವಿಷಯ ತಿಳಿದಿರುವ, ಮೀನ್ಸ್ ಪರ್ಸನ್ ಹ್ಯಾವಿಂಗ್ ಅ ನಾಲೆಡ್ಜ್, ಕಾಗ್ನಿಸೆಂಟ್. ಕ್ಯಾಂಡೋನ್ ಅಂದರೆ ಕ್ಷಮಿಸಿ ಅಂತ ಅರ್ಥ, ಕ್ಯಾಂಡೋನ್. ಇದನ್ನು ನೀವು ಸ್ವಲ್ಪ ಕ್ಯಾನ್ ಅಂತ ಪ್ರೊನೌನ್ಸ್ ಮಾಡಬೇಕು. ಓಕೆ, ಕ್ಯಾಂಡೋನ್, ನಾಟ್ ಕಾಂಡೋನ್. ಓಕೆ, ಇಟ್ಸ್ ಕ್ಯಾಂಡೋನ್. ಕ್ಯಾನ್ಕರ್ ಅಂದರೆ ಒಪ್ಪಿಗೆ ಅಂತ ಅರ್ಥ, ಕ್ಯಾನ್ಕರ್. ಡೆಬಿಲಿಟೇಟ್ ಅಂದರೆ ದುರ್ಬಲಗೊಳಿಸು ಅಂತ ಅರ್ಥ, ಡೆಬಿಲಿಟೇಟ್. ಡೆಮ್ಯೂರ್ ಅಂದರೆ ಗಂಭೀರ ಭಾವದ, ಡೆಮ್ಯೂರ್. ಡೆಪ್ರಿಕೇಟ್, ಅಸಮ್ಮತಿಸು, ಡೆಪ್ರಿಕೇಟ್. ಎಮ್ಯುಲೇಟ್, ಅನುಕರಿಸು, ಎಮ್ಯುಲೇಟ್. ಎನರ್ವೇಟ್ ಅಂದರೆ ಹುರಿದುಂಬಿಸು ಅಥವಾ ಶಕ್ತಿಗೊಳಿಸು, ಎನರ್ವೇಟ್, ಎನ್ಕರೇಜ್ ಮಾಡೋದು. ಎಫಿಮಿರಲ್ ಅಂದರೆ ಅಲ್ಪಕಾಲಿಕ, ಎಫಿಮಿರಲ್. ಯುಫೋರಿಯಾ ಅಂದರೆ ಸುಖಭಾವನೆ, ಯುಫೋರಿಯಾ. ಮಿಟಿಗೇಟ್, ಮಿಟಿಗೇಟ್ ಅಂದರೆ ತಗ್ಗಿಸು ಅಥವಾ ಕಡಿಮೆ ಮಾಡು, ತಗ್ಗಿಸು. ಆಪ್ಯುಲೆಂಟ್, ಶ್ರೀಮಂತ, ಆಪ್ಯುಲೆಂಟ್. ವೇನ್ ಅಂದರೆ ಕುಗ್ಗು, ವೇನ್. ಟ್ಯಾಂಟ್ರಮ್, ಟ್ಯಾಂಟ್ರಮ್ ಅಂದರೆ ಕೋಪೋದ್ರೇಕ. ಇದನ್ನು ನೀವು ಚಿಕ್ಕ ಮಕ್ಕಳು ಪೇರೆಂಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ನೀವು ತುಂಬ ಕೇಳಿರ್ಬೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಹಿಸ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತಾರಲ್ಲ, ಅಂದರೆ
ಅವನ ಒಂದು ಕೋಪೋದ್ರಿಕವನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳುವಾಗ ಹೇಳ್ತಾರೆ, ರೈಟ್. ಟ್ಯಾಂಟ್ರಮ್, ವಿಯರ್ಡ್ ಅಂದರೆ ವಿಲಕ್ಷಣ, ವಿಯರ್ಡ್. ಡೆಫಿನೆಟ್ಲಿ, ಖಂಡಿತವಾಗಿ, ಡೆಫಿನೆಟ್ಲಿ. ಅಟ್ಯಾಚ್ಮೆಂಟ್, ಬಾಂಧವ್ಯ, ಅಟ್ಯಾಚ್ಮೆಂಟ್. ಕ್ರಂಬ್ಲಿಂಗ್ ಅಂದರೆ ಕುಸಿಯುತ್ತಿದೆ, ಕ್ರಂಬ್ಲಿಂಗ್. ಲ್ಯಾವಿಶ್, ಅದ್ಧೂರಿ, ಲ್ಯಾವಿಶ್. ಕಾವರ್ಡ್ ಅಂದರೆ ಹೇಡಿ ಅಂತ ಅರ್ಥ. ಏಬಲ್ ಅಂದರೆ ಸಮರ್ಥ ಅಂತ ಅರ್ಥ. ಸೊ ಇದರ ಆಪೋಸಿಟ್ ವರ್ಡನ್ನು ಅಂದರೆ ಅಸಮರ್ಥ ಅನ್ನೋ ವರ್ಡನ್ನು ಇಂಗ್ಲೀಷಲ್ಲಿ ಏನು ಹೇಳ್ತಾರಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಫೇಂಟ್, ಮೂರ್ಛೆ ಹೋಗು, ಫೇಂಟ್. ರಿಪ್ರೂವ್, ಖಂಡಿಸು, ರಿಪ್ರೂವ್ ಅಂದರೆ ಡಿಸಗ್ರಿ ಮಾಡು. ಇನ್ಕ್ಲೂಡ್, ಸೇರಿಸು, ಇನ್ಕ್ಲೂಡ್. ಅಸೈನ್, ನಿಯೋಜಿಸು ಅಂದರೆ ಒಂದು ಕೆಲಸವನ್ನು ಇವರಿಗೆ ನಾನು ಅಸೈನ್ ಮಾಡ್ತಾ ಇದ್ದೇನೆ ಅಂದರೆ ಇವ್ರಿಗೆ ನಾನು ನಿಯೋಜಿಸ್ತಾ ಇದ್ದೇನೆ ಅಂದರೆ ಅವರೇ ಮಾಡಬೇಕು ಆ ಕೆಲಸನ, ಸೊ ನಾನು ನಿನಗೆ ಅಸೈನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀವಲ್ಲ, ಅಸೈನ್. ರಿಕ್ವೆಸ್ಟ್, ವಿನಂತಿ, ರಿಕ್ವೆಸ್ಟ್ ಅಂದರೆ ವಿನಂತಿ. ಪ್ರೊವೈಡ್, ಒದಗಿಸು, ಪ್ರೊವೈಡ್. ಮೋರ್ ಓವರ್, ಮೇಲಾಗಿ. ಹವೆವರ್, ಆದಾಗ್ಯೂ, ಹವೆವರ್. ಎನಫ್, ಸಾಕಷ್ಟು ಅಥವಾ ಸಾಕು, ಎನಫ್. ಯುಟಿಲೈಸ್, ಬಳಸಿಕೊಳ್ಳಿ, ಯುಟಿಲೈಸ್. ಸೊ ಯುಟಿಲೈಸ್ ದಿಸ್ ಅಪಾರ್ಚುನಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಯುಟಿಲೈಸ್. ಅಪಾರ್ಚುನಿಟಿ ಅಂದರೆ ಅವಕಾಶ. ನೆಸಸರಿ, ಅಗತ್ಯ, ನೆಸಸರಿ. ಕನ್ಸಿಸ್ಟೆನ್ಸಿ, ಸ್ಥಿರತೆ, ಕನ್ಸಿಸ್ಟೆನ್ಸಿ. ಕಂಬೈನ್ ಅಂದರೆ ಸಂಯೋಜಿಸಿ, ಕಂಬೈನ್ ಅಂದರೆ ಕೂಡಿಸೋದು, ಅಂದರೆ ಎರಡು ಗ್ರೂಪ್ ಇದೆ ಅದನ್ನು ನಾವು ಕಂಬೈನ್ ಮಾಡೋದು ಅಥವಾ ಸಂಯೋಜಿಸೋದು ಅಂತ ಹೇಳ್ತೀವಲ್ಲ, ಹಾಗೆ ಕಂಬೈನ್ ಮಾಡೋದು ಅಂದರೆ ಎರಡು ಒಂದು ಗ್ರೂಪ್ ಆಗಿರಲಿ, ಅಂದರೆ ತುಂಬ ವಿಷಯಗಳಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಕಂಬೈನ್ ಅಂದರೆ ಸಂಯೋಜಿಸೋದು ಅಥವಾ ಕೂಡಿಸೋದು ಅಂತ ಅರ್ಥ. ಕೋಮ್, ಕೋಮ್ ಅಂದರೆ ಬಾಚಣಿಕೆ, ಇದರಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ, ಓಕೆ. ಸೊ ಬಿಯನ್ನು ಪ್ರೊನೌನ್ಸ್ ಮಾಡಬಾರ್ದು, ಕೋಮ್. ವರ್ಲ್ಡ್ ಅಂದರೆ ಪ್ರಪಂಚ, ವರ್ಲ್ಡ್. ಅರ್ತ್, ಭೂಮಿ, ಅರ್ತ್ ಅಂದರೆ ಭೂಮಿ. ಲಂಪ್ ಅಂದರೆ ಗಡ್ಡೆ ಅಂತ ಅರ್ಥ. ಸೊ ಬಾಡಿಯಲ್ಲಿ ಏನಾದರೂ ಆಗಿದ್ರೆ, ಲೈಕ್ ಲಂಪ್ಸ್ ಆಗಿದ್ರೆ ಹೇಳ್ತಾರಲ್ಲ ಲಂಪ್ಸ್ ಆಗಿದೆ ಅಂತ, ಸೊ ಲಂಪ್ ಅಂದರೆ ಗಡ್ಡೆ ಅಂತ ಅರ್ಥ. ಲೈಟ್, ಬೆಳಕು. ಇಂಪ್ಯೂರ್, ಅಶುದ್ಧ, ಇಂಪ್ಯೂರ್. ಇಂಪರ್ಫೆಕ್ಟ್, ಅಪೂರ್ಣ, ಇಂಪರ್ಫೆಕ್ಟ್. ಯೌನಿಂಗ್, ಆಕಳಿಕೆ. So this is it for today. It was a very short video, but this is the first video after the long break. But ನಾವಿವಾಗ ಕಂಟಿನ್ಯೂ ಮಾಡೋಣ. ಕನ್ಸಿಸ್ಟೆಂಟ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆ್ಯಂಡ್ ನೀವು ಶಾರ್ಟ್ಸನ್ನು ನೋಡಿ ಆ್ಯಂಡ್ ಆಲ್ಸೋ ಪೋಲ್ಸ್ಗಳಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿರಿ, ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿರಿ. ನೀವು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಹೆಚ್ಚಿನ ಯಾವ ಟೈಪ್ ವಿಡಿಯೋ ನಿಮಗೆ ಬೇಕಂತ ಏನಾದರೂ ಇದ್ದರೆ, ನಿಮ್ಮ ಹತ್ರ ಏನಾದರೂ ಸಜೆಷನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.